ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಾಲಕ್ಷ್ಮೀ ದೇವಿ ಆಕೆಯದ್ದು ನಾನಾ ಸ್ವರೂಪ. ಆಕೆಯ ಒಂದೊಂದು ಸ್ವರೂಪವು ಒಂದೊಂದು ಕಥೆಯನ್ನು ಪ್ರಾಮುಖ್ಯತೆಯನ್ನು ಹೇಳುತ್ತದೆ. ಅಷ್ಟಲಕ್ಷ್ಮಿಯರು. ಮಹಾಲಕ್ಷ್ಮಿಯ ಈ 8 ಸ್ವರೂಪದ ಮಹತ್ವವಾದರೂ ಏನು? ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ಅಷ್ಟಲಕ್ಷ್ಮಿಯರ ಬಗ್ಗೆ ವಿವರವಾಗಿ ತಿಳಿಯೋಣ. ಸ್ನೇಹಿತರೆ, ಅದಕ್ಕಿಂತಲೂ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಅಷ್ಟಲಕ್ಷ್ಮಿಯರ ಬಗ್ಗೆ ಈಗ ತಿಳಿಯೋಣ. ಸ್ನೇಹಿತರೆ, ಧೈರ್ಯ, ಬುದ್ಧಿ, ವಿದ್ಯೆ, ಸಂಪತ್ತು, ಸಮೃದ್ಧಿಗೆ ಅಧಿದೇವತೆ ಮಹಾಲಕ್ಷ್ಮಿ. ಈಕೆಯದ್ದು 8 ಸ್ವರೂಪ. ಆ ಸ್ವರೂಪಗಳನ್ನು ಅಷ್ಟಲಕ್ಷ್ಮಿಯರು ಎಂದು ಕರೆಯಲಾಗುವುದು. ಸಕಲ ಐಶ್ವರ್ಯ ಪ್ರಾಪ್ತಿಗಾಗಿ ಅಷ್ಟಲಕ್ಷ್ಮಿಯನ್ನು ಪೂಜಿಸಬೇಕು. ವರಲಕ್ಷ್ಮಿ ವ್ರತ ಮಾಡಿದರೂ ಅಷ್ಟಲಕ್ಷ್ಮಿಯರನ್ನು ಆರಾಧಿಸಿದಾಗ ಸಿಕ್ಕಷ್ಟೇ ಫಲ ಸಿಗುವುದು. ನಾವಿಲ್ಲಿ ಮಹಾಲಕ್ಷ್ಮಿಯ ಅಷ್ಟಲಕ್ಷ್ಮಿ ಸ್ವರೂಪ ಹಾಗೂ ಪ್ರಾಮುಖ್ಯತೆಯ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಮೊದಲನೆಯದಾಗಿ ಆದಿಲಕ್ಷ್ಮಿ. ಲಕ್ಷ್ಮಿ ಎಂಬ ಪದದ ಮೂಲ ಸಂಸ್ಕೃತದ ಲಕ್ಷ ಅಂದರೆ ಎಲ್ಲವನ್ನೂ ತಿಳಿದವಳು, ಗುರಿ, ವಾಸ್ತುನಿಷ್ಠ ಎಂಬುದಾಗಿದೆ. ಆದಿ ಅಂದರೆ ಪ್ರಥಮ ಎಂದರ್ಥ. ಆದಿಲಕ್ಷ್ಮಿಯು ಮೊದಲ ಸ್ವರೂಪವಾಗಿದ್ದು, ಯಾರು ಭಕ್ತಿಯಿಂದ ಪ್ರಾರ್ಥಿಸುತ್ತಾರೋ ಅವರ ಬೇಡಿಕೆಗಳನ್ನೆಲ್ಲ ಈಡೇರಿಸುತ್ತಾಳೆ ಎಂದು ಹೇಳಲಾಗುವುದು. ಆದಿಲಕ್ಷ್ಮಿಯು ಮೋಕ್ಷಕ್ಕೆ ದಾರಿ ತೋರಿಸುವುದರಿಂದ ಮೋಕ್ಷಪ್ರದಾಯಿನಿ ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಶಾಂತ ಸ್ವಭಾವದ ಆದಿಲಕ್ಷ್ಮಿ 4 ಕೈಗಳನ್ನು ಹೊಂದಿದ್ದು, ಒಂದು ಕೈಯಲ್ಲಿ ಕಮಲ, ಮತ್ತೊಂದು ಕೈಯಲ್ಲಿ ಬಿಳಿ ಧ್ವಜ ಹಿಡಿದಿರುತ್ತಾಳೆ. ಇನ್ನೆರಡು ಕೈಗಳು ಅಭಯ ಮುದ್ರೆಯಲ್ಲಿರುತ್ತದೆ. ಈ ಸ್ವರೂಪದಲ್ಲಿ ಕಮಲದ ಮೇಲೆ ಆಸೀನಳಾಗಿರುತ್ತಾಳೆ. ಸ್ನೇಹಿತರೆ, ಆದಿಲಕ್ಷ್ಮಿಯ ಮಹತ್ವ. ಆದಿಲಕ್ಷ್ಮಿ ಮೋಕ್ಷವನ್ನು ನೀಡುವವಳು. ಈಕೆಯನ್ನು ದೇವತೆಗಳು ಪೂಜಿಸುತ್ತಾರೆ. ಭಕ್ತರು ಈಕೆಯನ್ನು ಭಕ್ತಿಯಿಂದ ಬೇಡಿದರೆ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಸ್ನೇಹಿತರೆ, ಎರಡನೆಯದಾಗಿ ಧನಲಕ್ಷ್ಮಿ. ಧನಲಕ್ಷ್ಮಿಯು ಮತ್ತೊಂದು ಸ್ವರೂಪವಾಗಿದ್ದು, ಆಸ್ತಿ, ಐಶ್ವರ್ಯ, ಸಂಪತ್ತಿಗಾಗಿ ಧನಲಕ್ಷ್ಮಿಯನ್ನು ಪೂಜಿಸಲಾಗುವುದು. ಯಾರು ಕಷ್ಟಪಟ್ಟು ದುಡಿಯುತ್ತಾರೋ ಅವರನ್ನು ಈ ಲಕ್ಷ್ಮಿ ಎಂದಿಗೂ ಕೈ ಬಿಡುವುದಿಲ್ಲ ಎಂದು ಹೇಳಲಾಗುತ್ತದೆ. ತುಂಬ ಆರ್ಥಿಕ ಸಂಕಷ್ಟ ಇದ್ದವರು ಈಕೆಯನ್ನು ಭಕ್ತಿಯಿಂದ ಶುಕ್ರವಾರ ಆರಾಧಿಸಿದರೆ ಕಷ್ಟವೆಲ್ಲ ನೀಗಿ ಸಂಪತ್ತು, ಐಶ್ವರ್ಯ ಹೆಚ್ಚುವಂತೆ ಮಾಡುತ್ತಾಳೆ. ಈಕೆಯ ಸ್ವರೂಪ ನೀವು ನೋಡಿದಾಗ ಈಕೆಯ ಕೈಗಳಿಂದ ನಾಣ್ಯಗಳನ್ನು ಹರಿಯಬಿಟ್ಟಿರುವ ಚಿತ್ರ ನೋಡಬಹುದು. ಸ್ನೇಹಿತರೆ, ಧನಲಕ್ಷ್ಮಿಯ ಮಹತ್ವ. ಧನಲಕ್ಷ್ಮಿಯನ್ನು ಆರಾಧನೆ ಮಾಡಿದರೆ ಬಡತನ ಬರಲ್ಲ, ಸಂಪತ್ತು ವೃದ್ಧಿಯಾಗುವುದು, ಮನೋಬಲ ಹೆಚ್ಚುವುದು. ಸ್ನೇಹಿತರೆ, ಮೂರನೆಯದಾಗಿ ಧಾನ್ಯಲಕ್ಷ್ಮಿ. ಮಹಾಲಕ್ಷ್ಮಿಯ ಮತ್ತೊಂದು ಸ್ವರೂಪ ಧಾನ್ಯಲಕ್ಷ್ಮಿ. ಬಿತ್ತಿದ ಬೆಳೆ ಚೆನ್ನಾಗಿ ಬೆಳೆದು ಒಳ್ಳೆಯ ಫಸಲು ನೀಡುವಂತೆ ಮಾಡು ತಾಯಿಯೇ ಎಂದು ರೈತರು ಈಕೆಯನ್ನು ಪ್ರಾರ್ಥಿಸುತ್ತಾರೆ. ಈಕೆ ಸಮೃದ್ಧಿಯ ಸಂಕೇತ. ಸ್ನೇಹಿತರೆ, ಧಾನ್ಯ ಲಕ್ಷ್ಮಿಯು 8 ಕೈಗಳನ್ನು ಹೊಂದಿದ್ದು, ಕೈಯಲ್ಲಿ ಕಬ್ಬು, ಬಾಳೆಗೊನೆ ಹಿಡಿದಿರುವುದನ್ನು ಕಾಣಬಹುದು. ಸ್ನೇಹಿತರೆ, ಧಾನ್ಯ ಲಕ್ಷ್ಮಿಯ ಮಹತ್ವ. ಯಾರು ದಾರಿದ್ರ್ಯದಿಂದ ಕಷ್ಟಪಡುತ್ತಿದ್ದಾರೋ ಅವರು ಧನಲಕ್ಷ್ಮಿಯನ್ನು ಬೇಡಿದರೆ ಹಸಿವು ದೂರವಾಗುವುದು. ಇನ್ನು ರೈತರು ಈ ಲಕ್ಷ್ಮೀ ಸ್ವರೂಪವನ್ನು ಆರಾಧಿಸುವುದರಿಂದ ಬೆಳೆ ಚೆನ್ನಾಗಿ ಬೆಳೆಯುವುದು. ಸ್ನೇಹಿತರೆ, ನಾಲ್ಕನೆಯದಾಗಿ ಗಜಲಕ್ಷ್ಮಿ. ಗಜಲಕ್ಷ್ಮಿಯನ್ನು ಆರಾಧಿಸಿದರೆ ಅಧಿಕಾರ ಹಾಗೂ ರಾಜ ವೈಭವ ನೀಡುತ್ತಾಳೆ ಎಂಬ ನಂಬಿಕೆ ಇದೆ. ಗಜಲಕ್ಷ್ಮಿ ತನ್ನನ್ನು ನಂಬಿ ಆರಾಧಿಸುವ ಭಕ್ತರಿಗೆ ಸಂಪತ್ತು, ಹಣ, ಅಧಿಕಾರವನ್ನು ಕರುಣಿಸುತ್ತಾಳೆ. ಈಕೆಯ 2 ಕೈಗಳು
ಕೈಗಳಲ್ಲಿ ಕಮಲ ಹಿಡಿದಿದ್ದರೆ ಇನ್ನೆರಡು ಕೈಗಳು ಅಭಯ ಮುದ್ರೆ ಹಾಗೂ ವರದ ಮುದ್ರೆಯನ್ನು ಹೊಂದಿರುತ್ತಾಳೆ. ಆನೆಗಳು ಆಕೆಯ ಪಕ್ಕದಲ್ಲಿ ನಿಂತು ನೀರು ಪ್ರೋಕ್ಷಣೆ ಮಾಡುತ್ತಿರುತ್ತವೆ. ಸ್ನೇಹಿತರೆ, ಗಜಲಕ್ಷ್ಮಿಯ ಮಹತ್ವ. ಗಜಲಕ್ಷ್ಮಿಯನ್ನು ಪೂಜಿಸುವುದರಿಂದ ಅಧಿಕಾರ ಸಿಗುವುದು, ಶ್ರೇಯಸ್ಸು ಹೆಚ್ಚಾಗುವುದು. ಸ್ನೇಹಿತರೆ, 5ನೆಯದಾಗಿ ಸಂತಾನ ಲಕ್ಷ್ಮಿ. ಪ್ರತಿಯೊಬ್ಬ ಮಹಿಳೆ ತಾನು ತಾಯಿಯಾಗಬೇಕೆಂದು ಬಯಸುತ್ತಾಳೆ. ಲಕ್ಷ್ಮಿಯ ಈ ಸ್ವರೂಪವು ಸಂತಾನ ಭಾಗ್ಯವನ್ನು ಕರುಣಿಸುತ್ತದೆ. ಈ ಸ್ವರೂಪದ ಲಕ್ಷ್ಮಿಯ ಮಡಿಲಿನಲ್ಲಿ ಒಂದು ಮಗುವಿರುತ್ತದೆ. ಈ ಮಗು ಕಮಲವನ್ನು ಹಿಡಿದಿರುತ್ತದೆ. ಸ್ನೇಹಿತರೆ, ಸಂತಾನ ಲಕ್ಷ್ಮಿಯ ಮಹತ್ವ. ಸಂತಾನ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಸಂತಾನ ಭಾಗ್ಯ ಇಲ್ಲದವರಿಗೆ ಮಕ್ಕಳಾಗುವುದು, ಅಲ್ಲದೆ ಆಕೆಯನ್ನು ಆರಾಧಿಸುವುದರಿಂದ ದೀರ್ಘಾಯುಸ್ಸು ಹೊಂದಿರುವ ಆರೋಗ್ಯಯುತ ಮಗು ಪ್ರಾಪ್ತಿಯಾಗುವುದು. ಸ್ನೇಹಿತರೆ, 6ನೆಯದಾಗಿ ಧೈರ್ಯ ಲಕ್ಷ್ಮಿ. ಜೀವನದಲ್ಲಿರುವ ಉನ್ನತ ಗುರಿ ತಲುಪಲು ಈಕೆ ಧೈರ್ಯ ತುಂಬುತ್ತಾಳೆ. ಈಕೆಯನ್ನು ಭಕ್ತಿಯಿಂದ ಆರಾಧಿಸುವುದರಿಂದ ಮನೋಧೈರ್ಯ ಹೆಚ್ಚುವುದು. ಮನೋಧೈರ್ಯ ಹೆಚ್ಚಿದರೆ ನಮ್ಮ ಗುರಿ ಸುಲಭವಾಗಿ ಮುಟ್ಟುತ್ತೇವೆ. ಕೈಗಳಲ್ಲಿ ಶಂಖ, ಚಕ್ರ, ಬಾಣ, ಖಡ್ಗ, ಚಿನ್ನದ ಬಿಲ್ಲು ಅಥವಾ ಪುಸ್ತಕ ಹಿಡಿದು ಇನ್ನೆರಡು ಕೈಗಳು ಅಭಯ ಮುದ್ರೆ ಹಾಗೂ ವರದ ಮುದ್ರೆ ಹಿಡಿದು ಆಸೀನಳಾಗಿರುತ್ತಾಳೆ. ಸ್ನೇಹಿತರೆ, ಧೈರ್ಯ ಲಕ್ಷ್ಮಿಯ ಮಹತ್ವ. ವೀರಲಕ್ಷ್ಮಿಯನ್ನು ಪೂಜಿಸುವುದರಿಂದ ಧೈರ್ಯ ಹೆಚ್ಚುವುದು. ನಮ್ಮಲ್ಲಿ ಏನಾದರೂ ಗೊಂದಲವಿದ್ದರೆ ಅದನ್ನು ನಿವಾರಣೆ ಮಾಡಿ ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತಾಳೆ. ಸ್ನೇಹಿತರೆ, 7ನೆಯದಾಗಿ ವಿದ್ಯಾಲಕ್ಷ್ಮಿ. ವಿದ್ಯಾಲಕ್ಷ್ಮಿಯನ್ನು ವಿದ್ಯಾರ್ಥಿಗಳು ಪೂಜಿಸಿದರೆ ಒಳ್ಳೆಯದು. 4 ಕೈಗಳನ್ನು ಹೊಂದಿರುತ್ತಾಳೆ. 2 ಕೈಗಳಲ್ಲಿ ಕಮಲ ಹಿಡಿದಿರುತ್ತಾಳೆ. ಮತ್ತೆರಡು ಕೈಗಳು ಅಭಯ ಹಾಗೂ ವರದ ಮುದ್ರೆ ಸ್ಥಿತಿಯಲ್ಲಿರುತ್ತವೆ. ಸ್ನೇಹಿತರೆ, ವಿದ್ಯಾಲಕ್ಷ್ಮಿಯ ಮಹತ್ವ. ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯಲು ಈಕೆಯನ್ನು ಪೂಜಿಸಿದರೆ ಒಳ್ಳೆಯದು. ವಿದ್ಯಾಲಕ್ಷ್ಮಿಗೆ ಬುಧವಾರ ಪೂಜೆ ಸಲ್ಲಿಸಲಾಗುತ್ತದೆ. ಸ್ನೇಹಿತರೆ, 8ನೆಯದಾಗಿ ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿಯನ್ನು ಪೂಜಿಸುವುದರಿಂದ ವಿಜಯ ನಿಮ್ಮದಾಗುವುದು. ಕೆಂಪು ಸೀರೆಯುಟ್ಟು 8 ಕೈಗಳನ್ನು ಹೊಂದಿರುವ ಈ ಲಕ್ಷ್ಮೀ ಸ್ವರೂಪ ಏನೇ ಅವಾಲುಗಳಿದ್ದರೂ ಅದನ್ನು ಸರಿಸಿ ವಿಜಯ ನಮ್ಮದಾಗಲು ಅವಳ ಆಶೀರ್ವಾದ ಸಿಗುತ್ತದೆ. ಸ್ನೇಹಿತರೆ, ವಿಜಯಲಕ್ಷ್ಮಿಯ ಮಹತ್ವ. ಈ ಸ್ವರೂಪವನ್ನು ಆರಾಧಿಸುವುದರಿಂದ ಆಂತರಿಕ ಶಕ್ತಿ ಹಾಗೂ ಗೆಲುವಿನ ಮನೋಭಾವ, ಮನೋಧೈರ್ಯ ಹೆಚ್ಚುವುದು. ನೋಡಿದ್ರಲ್ಲ ಸ್ನೇಹಿತರೆ, ಅಷ್ಟಲಕ್ಷ್ಮಿಯರ ಮಹತ್ವವನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಂಡ್ರಿ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ. ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.